ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಅಂಬಿಕಾ ಅಂಥೇಳಿ TS ಅಂತ ಸಂಡೂರಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ವಿಚಾರ ಏನಪ್ಪ ಅಂತಂದರೆ, ಊಟಕ್ಕೆ ಗತಿ ಇಲ್ಲದೆ ಬದನೆಕಾಯಿ ತಗೊಂಡು ಇಟ್ಕೋತಾ ಇದ್ದೀನಿ, ಬೇರೆ ದಾರಿ ಇಲ್ಲದೆ ಅಂತ ಇಲ್ಲಿ ಭಾಳ ನೊಂದ್ಕೊಂಡು ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನಿಜಕ್ಕೂ ಕೂಡ ಇದೊಂದು ದುಃಖದ ಸಂಗತಿ ಅಂತ ಇಲ್ಲಿ ಹೇಳ್ಬೋದು, ಅಂದರೆ ದುಃಖದ ಒಂದು ವಿಚಾರ ಅಂತ ಹೇಳ್ಬೋದು. ನೇರವಾದ ಮಾತು ಇಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತೂತು ಸಲೀಸಾಗಿ ಕೊಡ್ತೀನಿ, ದಪ್ತು ಬದನೆಕಾಯಿ ಕೊಟ್ಟರೆ ಸುಖ ಅನುಭವಿಸಬಹುದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ತೂತ ಕೊಟ್ಟರೆ ಬದನೆಕಾಯಿನ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ. ಇನ್ನು ದಾಂಪತ್ಯದ ಜೀವನ ಬಂದ್ಬಿಟ್ಟು ಏನಾಗಿದೆಯಪ್ಪ ಅಂದರೆ, ಅದೃಷ್ಟ ಇಲ್ಲ. ಆ ಒಂದು ದಾಂಪತ್ಯದ ಒಂದು ಜೀವನ ಏನಿದೆ ಇವತ್ತು ಅರ್ಧಕ್ಕೆ ನಿಂತಿದೆ, ಅಂದರೆ ಮುರಿದೋಗಿದೆ ಅಂತಲೇ ಹೇಳ್ಬೋದು. ಓಕೆ, ಅಂದರೆ ಸಂಬಂಧ ಹಾಳಾಗಿದೆ ಅಂತ ಹೇಳ್ಬೋದು. ಹೇಗೆ ಸಂಬಂಧ ಹಾಳಾಯ್ತಪ್ಪ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. 3 ಹೇಳಿದ್ದಾರೆ ಸ್ನೇಹಿತರೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಯಜಮಾನರು ಕರೆದುಕೊಂಡು ಹೋಗಲಿಲ್ಲ. ಆ ಒಂದು ಕಾರಣಕ್ಕೆ ತುಂಬ ಬೇಜಾರಾಗಿದೆ. ಅವತ್ತಿಂದ ಮಾತುಕತೆ ಇಲ್ಲ. ಅವರು ಬೇರೆ ರೂಮಲ್ಲಿ ಮಲಗ್ತಾರೆ, ನಾನು ಬೇರೆ ರೂಮಲ್ಲಿ ಮಲಗ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಒಬ್ರಿಗೊಬ್ರು ಅಷ್ಟೊಂದಾಗಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಕೈಗೆ ಏನು ಸಿಗುತ್ತೋ ಅದರಲ್ಲೇ ಉಜ್ಜಿಕೊಳ್ತಿದ್ದೆ, ಆದರೆ ದಿನೇ ದಿನ ಮಾಡಿಕೊಳ್ಳುತ್ತಾ ಜಾಸ್ತಿ ಆಯಿತು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇವರಿಗೆ ಚೂಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಯಿತು. ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊತಾ ಇದ್ರಂತೆ, ಆದರೆ ದಿನ ದಿನ ಇವತ್ತು ಜಾಸ್ತಿ ಆಗ್ತಾ ಹೋಗ್ತಾ ಐತೆ. ಇನ್ನು ತರಕಾರಿಯಲ್ಲಿ ಬದನೆಕಾಯಿ ದಪ್ಪದಾಗಿ ಚೆನ್ನಾಗಿದೆ, ಅದಕ್ಕೆ ಅದನ್ನು ತೊಗೊಂಡು ಇಟ್ಕೊಂಡ್ರೆ ತೃಪ್ತಿ ಆಗೋದು. ಇನ್ಯಾವುದೂ ಕೂಡ ಅಷ್ಟೊಂದಾಗಿ ಇವರಿಗೆ ತೃಪ್ತಿ ಕೊಡಲ್ಲ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಜೀವನದ ಸುಖದ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಊಟ ಸಿಕ್ಕಿದ ನಂತರವೂ ಬದನೆಕಾಯಿ ಬಿಡ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ, ಯಾಕೆಂದರೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅದೊಂದು. ಯಾಕೆಂದರೆ ಮುಂಚೆಯಿಂದಲೂ ರೂಢಿಯಾಗಿ ಆ ರೀತಿ ಆಗಿದೆ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಒಂದು ವೇಳೆ ತೂತ ಕೊಡದಲ್ಲೇ ಇದ್ದರೂ ಸಹ ಕೋಪ ಮಾಡ್ಕೋಬಾರ್ದು, ಅದೊಂದು ಭಾಳ ಮುಖ್ಯವಾದ ಒಂದು ವಿಚಾರ ಅಂತ ಹೇಳ್ಬೋದು. ತಾಳ್ಮೆ ತುಂಬ ಮುಖ್ಯ. ಹಾಗಾಗಿ ಸುಖ ಬೇಕು ಅಂತ ಅಂದಾಗ ಸ್ವಲ್ಪ ತಾಳ್ಮೆ ತಗೊಂಡು ನಂತರ ದಿಂಗಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು 4ನೇದು, ವಯಸ್ಸು ಜಾಸ್ತಿ ಇದ್ದರೆ ಮಾತ್ರ ದಿನಕ್ಕೆ 10 ಸಲ ಕೊಡ್ತೀನಿ ಮಾಡೋದಕ್ಕೆ, ಇಲ್ಲ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ಅವ್ರಿಗಾದ್ರೆ ಜಾಸ್ತಿ ಒಂದು ತೆವಲು ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ಯಾವ ಒಂದು ಉದ್ದೇಶಕ್ಕೂ ಅಲ್ಲ. ಇನ್ನು ಬೆಸ್ಟ್ ಪ್ಲೇಸಸ್ ಟು ಕ್ರಿಯೇಟ್ ಆ್ಯನ್ ಇಂಟೀರಿಯರ್ ಗಾರ್ಡನ್ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಯಾವ್ಯಾವುದಪ್ಪ ಬೆಸ್ಟ್ ಪ್ಲೇಸಸ್ ಅಂದರೆ ಇಂಟೀರಿಯರಲ್ಲಿ ನೋಡಿ, ಲಿವಿಂಗ್ ರೂಮ್, ಎ ಸ್ಮಾಲ್ ವರ್ಟಿಕಲ್ ಗಾರ್ಡನ್ ಆರ್ ಇಂಡೋರ್ ಪ್ಲಾಂಟರ್ಸ್ ನಿಯರ್ ವಿಂಡೋಸ್, ಕಿಚನ್ ಹರ್ಬ್ ಗಾರ್ಡನ್ ವಿತ್ ಬೇಸಿಲ್, ಮಿಂಟ್ ಅಂಡ್ ಕೊರಿಯಂಡರ್ ಫಾರ್ ಫ್ರೆಶ್ ಕುಕಿಂಗ್ ಇಂಗ್ರೀಡಿಯೆಂಟ್ಸ್, ಬಾತ್ರೂಮ್ ಮಾಯ್ಶ್ಚರ್ ಲವಿಂಗ್ ಪ್ಲಾಂಟ್ಸ್ ಲೈಕ್ ಫರ್ನ್ಸ್ ಅಂಡ್ pathos for a spa like feel, balcony mixed of potted plants, creepers and hanging planters for a ಕಾಸಿ ಔಟ್ಡೋರ್ ಫೀಲ್ ಇನ್ಸೈಡ್ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದು ಬೆಸ್ಟ್ ಪ್ಲೇಸಸ್ ಟು ಕ್ರಿಯೇಟ್ ಇನ್ ಆ್ಯನ್ ಇಂಟೀರಿಯರ್ ಗಾರ್ಡನ್, ಅಂದರೆ ಮನೆಯೊಳಗೆ ಬೆಳೀತಕ್ಕಂಥ ಒಂದಿಷ್ಟನ್ನ ಇಲ್ಲಿ ಪ್ಲೇಸಸ್ನ ಇಲ್ಲಿ ಹೇಳಿದ್ದಾರೆ. ಈ ಒಂದು ಇದರಲ್ಲಿ ಆರಾಮಾಗಿ ಗಾರ್ಡನಿಂಗ್ ಮಾಡ್ಕೋಬೋದು ನೀವು. ಬೆನಿಫಿಟ್ಸ್ ಏನಪ್ಪ ಅಂದರೆ, ಇಂಟೀರಿಯರ್ ಗಾರ್ಡನ್ ಮಾಡೋದ್ರಿಂದ ಇಂಪ್ರೂವ್ ಹೇರ್ ಕ್ವಾಲಿಟಿ ಬೈ ರಿಡ್ಯೂಸಿಂಗ್ ಟಾಕ್ಸಿನ್ಸು, ಬೂಸ್ಟ್ ಮೂಡ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಬೈ ರಿಡ್ಯೂಸ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಮತ್ತು ಆ್ಯಡ್ಸು ಆಸ್ಥೆಟಿಕ್ಕು ಬ್ಯೂಟಿ ಟು ಯುವರ್ ಹೋಮ್ ಡೆಕೋ, ಪ್ರೊವೈಡ್ಸ್ ಫ್ರೆಶ್ ಹರ್ಬ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫಾರ್ ಕುಕಿಂಗ್ ಅಂತ ಹೇಳಿ ಹೇಳ್ತಕ್ಕಂಥದ್ದು.